ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಂಡೇ ಆಗಿರತಕ್ಕಂಥದ್ರಿಂದ ಫಂಡೇ ಮಾಡಲಿಕ್ಕೆ ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನೀವು ತೋರಿಸ್ತಕ್ಕಂಥ ಜಾಗ ಒಂದು ಯಡಿಯೂರಿಂದ 50 ಕಿಲೋಮೀಟರ್ ಆಗ್ತಕ್ಕಂಥ ಒಂದು ಸ್ಥಳ. ಇದು ಬಂದ್ಬಿಟ್ಟು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಅವರ ದೇವರು ಪುತ್ಥಳಿ ಇರ್ತಕ್ಕಂಥ ಒಂದು ದೇವರು ಆಶೀರ್ವಾದ. ಸ್ನೇಹಿತರೆ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಸನ್ನಿಧಿ ಗೌಡ್ಗೆರೆ. ಇದು ಇರ್ತಕ್ಕಂಥ ಜಾಗ ಬಂದ್ಬಿಟ್ಟು ಮಳೂರು ಹೋಬಳಿ, ಚನ್ನಪಟ್ಟಣ, ರಾಮನಗರ ಜಿಲ್ಲೆ. ವಿಶ್ವದ ಪ್ರಥಮ ಅತಿ ಎತ್ತರದ ಪಂಚಲೋಹದ ಮೂರ್ತಿ ಇದಾಗಿರ್ತಕ್ಕಂಥದ್ದು ಒಂದು ವಿಶೇಷ ಸ್ನೇಹಿತರೆ. 35,000 kg ತೂಕ ಇರತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಾಲಯ. ಇದು ಹುಲಿಯಾರಮ್ಮ ದೇವಾಲಯ. ನಿಮಗೆ ಹೋಗ್ತಕ್ಕಂಥ ದಾರಿಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದೇವಸ್ಥಾನ ಸ್ನೇಹಿತರೆ. ಹಾಗೆ ನಿಮಗೆ ನಾನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಹೈವೇ ಆಗಿರ್ತಕ್ಕಂಥ ಕುನಗಲ್ಲಿಂದ ನಾವು ಮದ್ದೂರು ಹೋಗ್ತಕ್ಕಂಥ ಜಾಗ. ಇದು ಹುಲಿಯಾರ ದುರ್ಗದ ದೃಶ್ಯ ಸ್ನೇಹಿತರೆ. ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಮೈಸೂರು ಇಲ್ಲಿಂದ 89 ಕಿಲೋಮೀಟರ್, ಮಳವಳ್ಳಿ 51 ಕಿಲೋಮೀಟರ್, ಮದ್ದೂರು 24 ಕಿಲೋಮೀಟರ್. ಇದಾದ ಕೂಡಲೇ ಮೇನ್ ರೋಡಿಂದ ನಾವು ಒಳಗಡೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಮಗೆ ಆಟೋಗಳು ಮತ್ತು ಬಸ್ಸುಗಳು ಸಿಗ್ತಕ್ಕಂಥ ಜಾಗ. ನಾವಿವಾಗ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದಿದ್ದೇವೆ ಸ್ನೇಹಿತರೆ. ಇದು ಬೈಕ್ ಪಾರ್ಕಿಂಗ್ ಇರತಕ್ಕಂಥ ಜಾಗ. ಇಲ್ಲಿ ನಮ್ಮ ಬೈಕನ್ನು ನಾವು ಪಾರ್ಕ್ ಮಾಡಿ ಅಮ್ಮನವರ ದರ್ಶನ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಶ್ರೀ ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಸನ್ನಿಧಿಗೆ ನಾವು ಬಂದಿದ್ದೀವಿ. ಇದು ಇಲ್ಲಿ ಇರ್ತಕ್ಕಂಥ ಪವಾಡದ ಜಾಗ. ಈ ಪವಾಡ ಜಾಗ ಇರೋದು ಬಂದ್ಬಿಟ್ಟು ಮಳೂರು ಹೋಬಳಿ, ಚನ್ನಪಟ್ಟಣ, ರಾಮನಗರ ಜಿಲ್ಲೆ. ಇಲ್ಲಿ ಕಾಯಿ ಕಟ್ಟುವ ಒಂದು ವಿಶೇಷ ಮತ್ತು ಬಸಪ್ಪನವರು 7 ಸುತ್ತು ಹಾಕಿ ನಾವು ಮನಸ್ಸಲ್ಲಿ ಇರತಕ್ಕಂಥ ಎಂಥ ಕಷ್ಟಗಳು ಇದ್ರೂ ಕೂಡ ಬಸಪ್ಪ ಮತ್ತು ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ನಮಗೆ ಕಷ್ಟ ಪರಿಹಾರ ಮಾಡುತ್ತಾರೆ ಅಂತ ಒಂದು ಪ್ರತೀತಿ ಸ್ನೇಹಿತರೆ. ಹಾಗೆ ನಾವು ಮುಂದೆ ಹೋಗ್ತಾ ಹೋದರೆ ನಮಗೆ ಸಿಗೋದು ಬಸಪ್ಪನವರ ಒಂದು ಗದ್ದುಗೆ. ಮತ್ತೆ ಇದು ಹಳೆ ಬಸಪ್ಪನವರ ಗದ್ದುಗೆ. ಇವತ್ತು ಕೂಡ ಹಬ್ಬ ಗದ್ದುಗೆಯನ್ನು ಕೂಡ ನಮ್ಮ ಬಸಪ್ಪನವರು ನಮಗೆ ಸಿಗುತ್ತೆ. ಇದು ಹೊಸ ಬಸಪ್ಪನವರ ದರ್ಶನ ಕೂಡ ನಮಗೆ ಸಿಕ್ಕಿತ್ತು ಸ್ನೇಹಿತರೆ. ಇದು ಸಂಡೇ ಆಗಿರೋದ್ರಿಂದ ಜನರು ಕ್ರೌಡ್ ಜಾಸ್ತಿ ಇತ್ತು ಸ್ನೇಹಿತರೆ. ಇದು ಅದ್ಭುತ ಮೂರ್ತಿ ಶ್ರೀ ಆಂಜನೇಯ ಟೆಂಪಲ್. ಹಾಗೆ ನಾವು ಆಂಜನೇಯ ಟೆಂಪಲ್ ದರ್ಶನ ಪಡೆದು ಆಮೇಲೆ ನಮಗೆ ಶ್ರೀ ಚಾಮುಂಡೇಶ್ವರಿ ದರ್ಶನ ಕೂಡ ಮಾಡಲಿಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಹೀಗೆ ಮುಂದೆ ನಾವು ನೋಡ್ತಾ ಹೋದರೆ ಇಲ್ಲಿ ವಿಶೇಷ ಏನಂದರೆ ಜನರು ಏನು ಇದು ಮಾಡುತ್ತಿದ್ದಾರೆ ಅನ್ನೋದು ಒಂದು ಆಶ್ಚರ್ಯ, ಕುತೂಹಲ ಇದು ಸಂಗತಿ. ನೋಡಿ ಸ್ನೇಹಿತರೆ, ಇದು ಪಂಚಲೋಹದ ಭೂಮಿಯಿಂದ 67 ಅಡಿ ಇರತಕ್ಕಂಥ ವಿಗ್ರಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ. 35,000 kg ತೂಕದ 18 ಕೈಗಳುಳ್ಳ ಶ್ರೀ ಶಕ್ತಿಪೀಠ. 18 ಅಮ್ಮನವರ ದರ್ಶನ ಮಾಡೋದು ಒಂದೇ ಸ್ನೇಹಿತರೆ. ಇಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನ ಪವಾಡ ಒಂದೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದರಲ್ಲಿ ವಿಶೇಷ ಇನ್ನೊಂದು ಏನೆಂದರೆ 18 ಕೈಗಳಿಂದ 18 ಶ್ರೀ ಶಕ್ತಿಪೀಠಕ್ಕೆ ಆಗಿರ್ತಕ್ಕಂಥ ದರ್ಶನ ಈ ಶಕ್ತಿ ಒಂದೇ ಪೀಠದಲ್ಲಿ ಆಗುತ್ತೆ ಅನ್ನೋದು ಸ್ನೇಹಿತರೆ. ಇದು ಶ್ರೀರಾಮನ ಕಲ್ಲು. ಈ ಕಲ್ಲನ್ನು ಎಲ್ಲರೂ ದರ್ಶನ ಮಾಡುತ್ತಿದ್ದಾರೆ ಸ್ನೇಹಿತರೆ. ಇದರ ವಿಶೇಷ ಏನೆಂದರೆ ಈ ಕಲ್ಲು ನೀರಲ್ಲಿ ಹಾಕಿದರೆ ತೇಲುತ್ತೆ ಮತ್ತು ಎತ್ತುಕೊಂಡ್ರೆ ಮಾಮೂಲಿ ಭಾರ ಇರುತ್ತೆ. ಯಾವಾಗ ರಾಮನು ಲಂಕೆಗೆ ಹೋಗಬೇಕಾದ್ರೆ ಶ್ರೀರಾಮನ ಜಪಿಸಿ ಆ ಕಲ್ಲ ಮೇಲೆ ಬರೆದು ನೀರಲ್ಲಿ ಹಾಕಿದಾಗ ಆ ಕಲ್ಲು ತೇಲುತ್ತೆ. ಹೀಗೆ ಸೇತುವೆ ಮಾಡಿ ಶ್ರೀರಾಮನು ಸೀತೆ ಹತ್ರ ಹೋಗುತ್ತಾನೆ ಸ್ನೇಹಿತರೆ. ಹಾಗೆ ಒಂದು ಪ್ರತೀತಿ. ಇದು ಪಂಚಲೋಹದಿಂದ ಮಾಡಿರ್ತಕ್ಕಂಥ ಮೂರ್ತಿ ಸ್ನೇಹಿತರೆ. ಹೀಗೆ ಮುಂದೆ ಬನ್ನಿ ಸ್ನೇಹಿತರೆ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆ ಕಲ್ಲಿನ ವಿಶೇಷ ಮತ್ತು ಶ್ರೀರಾಮನ ಕಲ್ಲಿನ ವಿಶೇಷ ಮತ್ತು ಪಂಚಲೋಹದ ಶ್ರೀ ಚಾಮುಂಡೇಶ್ವರಿ 67 ಅಡಿ ಎತ್ತರದ ಮೂರ್ತಿ ಬಗ್ಗೆ ಮತ್ತು ಬಸಪ್ಪನವರ ಸನ್ನಿಧಿ ಬಗ್ಗೆ ಮತ್ತು ಕಾಯಿ ಕಟ್ಟು ವಿಶೇಷ ಬಗ್ಗೆ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ಇದೇನು ಸ್ನೇಹಿತರೆ ಈ ಥರ ಮಾಡುತ್ತಿದ್ದಾರೆ? ಹೌದು, ಜನರು ನೋಡಿದ್ರು ಸ್ನೇಹಿತರೆ. ಆ ಶ್ರೀರಾಮನ ಕಲ್ಲನ್ನು ಆಶೀರ್ವಾದ ಮಾಡಲಿಕ್ಕೆ ಎಲ್ಲರೂ ಹೇಗೆ ಪರಿತಪಿಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ಟ್ರೈ ಮಾಡುವ ಅಂದಾಗ ನಮಗೂ ಕೂಡ ಆ ದರ್ಶನದ ಭಾಗ್ಯ ಸಿಕ್ಕಿತು. ನಾನು ಕೂಡ ಮಾಡಿದ ಒಂದು ಸುಸರ್ಪ ಸಂದರ್ಭ. ಹಾಗೆ ಮುಂದೆ ನಾವು ಹೋದಾಗ ನನಗೆ ಸಿಕ್ಕಿರತಕ್ಕಂಥ ಶ್ರೀ ಆಂಜನೇಯ ಉದ್ಭವ ಮೂರ್ತಿ. ಇಲ್ಲಿ ಎಂಥ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಕಷ್ಟಗಳು ಈಡೇರ್ತಾ ಇದ್ದರೆ ಇಲ್ಲಿ ಕಾಯಿನ್ ಹಚ್ಚುವ ಒಂದು ಪ್ರತೀತಿ. ಈಡೇರಿದ್ರೆ ಕಾಯಿನು ಬಿದ್ದೋಗುತ್ತೆ ಸ್ನೇಹಿತರೆ. ಇದು ಪಂಚಲೋಹದ 67 ಅಡಿ ಎತ್ತರತಕ್ಕಂಥ ವಿಶೇಷ ಅಮ್ಮನವರದ ಪುತ್ಥಳಿ. ಈ ದೇವರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋದರೆ ಅಮ್ಮನವರು ಮೂಲ ಪ್ರತಿ ಬಂದ್ಬಿಟ್ಟು ಪ್ರತಿ ಭೀಮನ ಅಮಾವಾಸ್ಯೆ ಅಮ್ಮನ ಮೂಲ ವಿಗ್ರಹ ಪ್ರತಿ ವರ್ಷಕ್ಕೆ ಒಂದು ಬಾರಿ ಮಾತ್ರ ಹೊರಗಡೆ ಭಕ್ತಾದಿಗಳಿಗೆ
ತೋರಿಸ್ತಾರೆ ಸ್ನೇಹಿತರೆ. ಹಾಗೆ ಮತ್ತೆ ಇಲ್ಲಿ ಅಮ್ಮನವರ ವಿಶೇಷ ಏನಂದರೆ, ಈ 67 ಅಡಿ ಎತ್ತರದ ಪುತ್ಥಳಿ ಏನಿದೆ ಅದು ಪಂಚಲೋಹದಿಂದ ಮಾಡಿರ್ತಕ್ಕಂಥದ್ದು ಮತ್ತು 18 ಕೈಗಳುಳ್ಳ ಶ್ರೀ ಅಮ್ಮನವರ ಸಿಂಹ ಸ್ವರೂಪಿಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಾಮುಂಡೇಶ್ವರಿ. 18 ಶಕ್ತಿಪೀಠದಲ್ಲಿ ಏನಾಗತಕ್ಕಂಥ ದರ್ಶನ ಅಮ್ಮನವರು ಒಂದೇ ಕ್ಷೇತ್ರದಲ್ಲಿ ಆಗುತ್ತೆ. ಆದ್ದರಿಂದ ಇದು ಅಮ್ಮನವರು ಮತ್ತು ಬಸಪ್ಪನವರ ಜೊತೆಗೂಡಿ ಇಲ್ಲಿ ನಡೆಸ್ತಕ್ಕಂಥ ಒಂದು ಪವಾಡದ ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಭಕ್ತಾದಿಗಳು ಸಾಲು ಸಾಲಾಗಿ ಬಂದು ತಮ್ಮಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಇಲ್ಲಿ ಬಂದು ಅವರು ಪರಿಹಾರ ಮಾಡಿಸ್ಕೊಂಡು ಹೋಗುತ್ತಾರೆ ಅನ್ನೋದು ಒಂದು ಪ್ರತೀತಿ. ಆ ಪ್ರತೀತಿಯನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮಗೋಸ್ಕರ ನಾನು ನಮ್ಮ ಪತ್ನಿಯವರು ಇಲ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ. ಹಾಗೆ ಮತ್ತೆ ಮುಂದೆ ನಿಮಗೆ ಒಂದು ವಿಶೇಷ ತೋರಿಸ್ತೀವಿ, ಬನ್ನಿ ಸ್ನೇಹಿತರೆ. ಈ ಕಾಯಿ ಕಟ್ಟುವ ವಿಧಾನವನ್ನು ಏನು ಮತ್ತು ಹೇಗೆ ಕಟ್ಟುತ್ತಾರೆ ಮತ್ತು ಬಸಪ್ಪನವರ ಸನ್ನಿಧಿ ಹೇಗಿದೆ, ಹೀಗೆ ಎಲ್ಲ ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ. ಆ ಪಂಚಲೋಹದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹೀಗೆ ನೋಡಿ, ಇದು ರಾತ್ರಿ ಕಾರಂಜಿ ನಡೆಯುವ ಒಂದು ಸಂದರ್ಭ. ಸೊ ಇಲ್ಲಿ ನೀರೆಲ್ಲ ಬಿಟ್ಟು ಇದು ಮಾಡ್ತಾರೆ. ಭಕ್ತಾದಿಗಳಲ್ಲಿ ಜನರು ಜಾಸ್ತಿ ಇದ್ದ ಕಾರಣ ಇಲ್ಲಿ ಜನಸಂಖ್ಯೆ ಕಂಟ್ರೋಲ್ ಮಾಡೋದೇ ಒಂದು ಸಮಸ್ಯೆ ಸ್ನೇಹಿತರೆ. ಹಾಗಾಗಿ ಭಕ್ತಾದಿಗಳು ಕಂಟ್ರೋಲ್ ಮಾಡಲಿಕ್ಕೆ ಮಂಡಳಿಯವರು ಸುಸಜ್ಜಿತವಾದ ಪಾರ್ಕಿಂಗ್ ಮತ್ತು ಅನ್ನದಾಸೋಹ ಮತ್ತು ಯಾವುದೇ ಥರದ ಚಾರ್ಜು ಇಲ್ಲಿ ಮಾಡಲ್ಲ ಸ್ನೇಹಿತರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಬನ್ನಿ ಸ್ನೇಹಿತರೆ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿಯ ವಿಶೇಷ ಏನಂದರೆ, ಇವಾಗ ಇಲ್ಲಿ ಕಾಯಿಯನ್ನು ತೆಗೆದುಕೊಂಡು ಹೋಗಬೇಕು. 51 ರೂಪಾಯಿ 51 ರೂಪಾಯಿ ಒಂದು ಕಾಯಿ ಕೊಡ್ತಾರೆ ಸ್ನೇಹಿತರೆ. ಆ 51 ರೂಪಾಯಿ ಬಸಪ್ಪನವರ ಅನ್ನದಾಸೋಹಕ್ಕೆ ಹೋಗುತ್ತೆ. ಬಸಪ್ಪನವರು ಏನೇ ಮಾಡಿದ್ರು ಕೂಡ ಅನ್ನ ಸಂತರ್ಪಣೆಗೆ ಅವರು ವಿಶೇಷ ಜಾಸ್ತಿ. ಹಾಗಾಗಿ ಇಲ್ಲಿ 24 ತಾಸು ಅನ್ನ ಸಂತರ್ಪಣೆ ಆಗುತ್ತೆ. ಮತ್ತು ಇಲ್ಲಿ ಕಾಯಿ ತಗೊಂಡು ಶ್ರೀ ಚಾಮುಂಡೇಶ್ವರ ಪೂಜೆ ಮಾಡಿಸಿಕೊಂಡು ತೆಂಗಿನಕಾಯಿ ಪೂಜೆ ಸಲ್ಲಿಸಿ ಇಲ್ಲಿ ಅದಾದ ತಕ್ಷಣ ಬಸಪ್ಪನವರ ಗದ್ದುಗೆಗೆ 7 ಸುತ್ತು ಪ್ರದಕ್ಷಿಣೆ ಮಾಡುತ್ತಾರೆ ಸ್ನೇಹಿತರೆ. 7 ಸುತ್ತು ಪ್ರದಕ್ಷಿಣೆ ಮಾಡಿ ಮನಸ್ಸಲ್ಲಿ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ಇಲ್ಲಿ ಕಟ್ಟಿ ಹೋದರೆ ಆ ಬಸಪ್ಪನವರು ಬಂದ್ಬಿಟ್ಟು ನಿಮಗೆ ಪರಿಹಾರ ಕೊಡುತ್ತಾರೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಇಲ್ಲಿಯ ವಿಶೇಷ ಏನೆಂದರೆ, ಬಸಪ್ಪನವರು ದರ್ಶನ ಕೂಡ ನಮಗೆ ಸಿಗತ್ತೆ. ಇದು ಬಸಪ್ಪನವರ ಸನ್ನಿಧಿ. ಬಸಪ್ಪನವರ ಸನ್ನಿಧಿ ನೋಡ್ಲಿಕ್ಕಂತಲೇ ಒಂದು ಕಣ್ಣು ತುಂಬಿ ಕೂಡ ನಮಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಅಷ್ಟು ಜನರು ಬಸಪ್ಪನವರ ಆಶೀರ್ವಾದ ಪಡೆದುಕೊಂಡು ನಮಗೆ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಬೇಡಿಕೊಂಡು ಹೋಗುತ್ತಾರೆ ಸ್ನೇಹಿತರೆ. ಹೀಗಾಗಿ ಎಷ್ಟೋ ಭಕ್ತಾದಿಗಳಲ್ಲಿ ಹೇಳೋದೇನೆಂದರೆ, ಬಸಪ್ಪನವರೇ ಖುದ್ದಾಗಿ ಬಂದು ಎಷ್ಟೋ ಊರುಗಳು ಹೋಗಿ ಎಷ್ಟೋ ದೇವಸ್ಥಾನಗಳು ಮನೆಗಳನ್ನು ಎಷ್ಟೋ ಕಷ್ಟಗಳು ಕಾರ್ಪಣ್ಯಗಳು ನಿವಾರಣೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಚಾಮುಂಡೇಶ್ವರವರ ದೇವಸ್ಥಾನ ಮತ್ತು ಇಲ್ಲಿ ತಡೆ ಹೊಡೆಯುವ ಸ್ಥಳ ಮತ್ತು ಬಸಪ್ಪನವರ ಗದ್ದುಗೆ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಮತ್ತು ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ 67 ಅಡಿ ಇರತಕ್ಕಂಥ ವಿಗ್ರಹ, ಪಂಚಲೋಹದಿಂದ ಮಾಡಿರ್ತಕ್ಕಂಥ 35,000 kg ತೂಕದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಮತ್ತು ಬಸಪ್ಪನವರ ಸನ್ನಿಧಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೆಲ್ಲ ನಿಮಗೆ ತೋರಿಸಿದ್ದು ನಾನು ಮತ್ತು ನಮ್ಮ ವೈಫ್. ಇದು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಮಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸಬ್ಸ್ಕ್ರೈಬ್ದಿಂದ ಸ್ನೇಹಿತರೆ. ನಮಗೆ ಇದೇ ಥರ ಪ್ಲೇಸನ್ನು ನಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮುಂದೆ ನಮಗೆ ನಮ್ಮ ಜೊತೆ ಟ್ರಾವೆಲ್ ಪಾರ್ಟ್ನರ್ ಆದಂಥ ನನ್ನ ಜೊತೆ ನನ್ನ ಕನಸು, ಹೀಗೆ ಇವರು ಇರೋದರಿಂದ ನಾನು ನಿಮಗೆ ಇಷ್ಟೊಂದು ಜಾಗವನ್ನು ತೋರಿಸಲಿಕ್ಕೆ ಸಹಾಯವಾಗುತ್ತೆ. ಮತ್ತು ನಮ್ಮ ಪತ್ನಿಯವರ ಮೋಟಿವೇಶನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಒಂದು ಹೊಸ ಜಾಗ ತೋರಿಸಿದ್ದೀನಿ. ಹೀಗೆ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.